ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ಏನಾದರೂ ನಿಮ್ಮ ಸಂಗಾತಿಗೆ ಸಂಭೋಗದಲ್ಲಿ ತೃಪ್ತಿ ನೀಡಬೇಕು ಅಂತ ಅಂದುಕೊಂಡ್ರೆ ಖಂಡಿತವಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿ ಲೈಂಗಿಕ ಜೀವನ ಮಹತ್ವದ ಪಾತ್ರ ವಹಿಸುತ್ತದೆ. ಹೀಗಾಗಿ ಪ್ರತಿಯೊಬ್ಬ ಗಂಡಸಿನ ಕರ್ತವ್ಯ ತಮ್ಮ ಸಂಗಾತಿಯನ್ನು ಖುಷಿ ಪಡಿಸುವುದು ಆಗಿದೆ. ಈ ದಿಸೆಯಲ್ಲಿ ಸಂಗಾತಿಯನ್ನು ಸಂಭೋಗದಲ್ಲಿ ತೃಪ್ತಿಪಡಿಸಲು ಕನಿಷ್ಠ ಎಷ್ಟು ನಿಮಿಷ ನಡೆಸಿದರೆ ಒಳ್ಳೆಯದು, ದೀರ್ಘಾವಧಿ ಸಂಭೋಗದ ಪರಿಣಾಮ ಏನಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ದಾಂಪತ್ಯ ಜೀವನದಲ್ಲಿ ಮಿಲನ ಪತಿ ಪತ್ನಿಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಇದನ್ನು ಅನೇಕ ಅಧ್ಯಯನಗಳು ಸಾಬೀತುಪಡಿಸಿವೆ. ಹೀಗಿರುವಾಗ ಗಂಡಸರು ಮಾತ್ರ ಬೇಗ ಉದ್ರೇಕಗೊಂಡು ಲೈಂಗಿಕ ಕ್ರಿಯೆಯನ್ನು ಬೇಗನೆ ಮುಗಿಸಿಬಿಡುತ್ತಾರೆ. ಇದು ಹೆಚ್ಚು ಹೆಂಗಸರು ದೂರು ಆಗಿದೆ. ಇನ್ನು ಸಾಮಾನ್ಯವಾಗಿ ಹೆಂಗಸರು ಲೈಂಗಿಕ ಕ್ರಿಯೆಯನ್ನು ದೀರ್ಘಕಾಲದವರೆಗೆ ಆನಂದಿಸುತ್ತಾರೆ. ಅದೇ ಗಂಡಸರು ಒಮ್ಮೆ ಸ್ಥಳನವಾದ ಬಳಿಕ ವಿಶ್ರಾಂತಿಯ ಮೊರೆ ಹೋಗಿ ಬಿಡುತ್ತಾರೆ. ಹಾಗಾಗಿ ಗಂಡಸರು ಹೆಚ್ಚು ಸಮಯ ಲೈಂಗಿಕ ಕ್ರಿಯೆ ನಡೆಸಬೇಕು ಅಂದುಕೊಂಡ್ರೆ ಅವರು ಸಂಭೋಗ ಮಾಡುವಾಗ ಏನೆಲ್ಲ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು ಅಂತ ನೋಡೋದಾದ್ರೆ, ಸ್ನೇಹಿತರೆ, ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲಿ ಕೂಡ ಲೈಂಗಿಕ ಕ್ರಿಯೆ ಎನ್ನುವುದು ನಿರ್ದಿಷ್ಟವಾಗಿ ಎಷ್ಟು ಸಮಯದವರೆಗೆ ನಡೆಯಬೇಕು ಅಂತ ತಿಳಿಸಿಲ್ಲ. ಆದರೆ ಕಡಿಮೆ ಅವಧಿಯಲ್ಲಿ ನಡೆಯುವ ಲೈಂಗಿಕ ಕ್ರಿಯೆಯು ನಿಮಗೆ ಹೆಚ್ಚು ಸಂತೋಷವನ್ನು ನೀಡದೇ ಇರಬಹುದು. ಆದರೆ ಅದೇ ದೀರ್ಘಕಾಲದ ಲೈಂಗಿಕತೆಯು ಹೆಚ್ಚಿನ ಸಮಸ್ಯೆಯನ್ನು ತಂದೊಡ್ಡುತ್ತದೆ. ಇದನ್ನು ತಜ್ಞರ ನಡೆಸಿದ ಸಂಶೋಧನೆಯಿಂದ ಬೆಳಕಿಗೆ ಬಂದಿದೆ. ಈ ಕಾರಣದಿಂದ ಲೈಂಗಿಕ ಕ್ರಿಯೆಯನ್ನು ಎಷ್ಟು ಗಂಟೆಗಳ ಕಾಲ ನಡೆಸುವುದು ಸೂಕ್ತ ಅಂತ ನೋಡೋದಾದ್ರೆ, ಲೈಂಗಿಕ ಆರೋಗ್ಯ ತಜ್ಞರ ಪ್ರಕಾರ ಆರೋಗ್ಯವಂತ ಸಂಗಾತಿಗಳು 7 ರಿಂದ 15 ನಿಮಿಷದವರೆಗೆ ಲೈಂಗಿಕ ಕ್ರಿಯೆಯನ್ನು ನಡೆಸಬಹುದಾಗಿದೆ. ಇನ್ನು ಲೈಂಗಿಕ ಕ್ರಿಯೆ ಎಂದರೆ ಕೇವಲ ಸಂಭೋಗ ಕ್ರಿಯೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಸಂಭೋಗದಲ್ಲಿ ಪ್ರಣಯವನ್ನು ಒಳಗೊಂಡಿರುತ್ತದೆ. ಇದನ್ನು ನೀವು ನಿಮ್ಮ ಲೈಂಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಸ್ನೇಹಿತರೆ, ಗಂಡಸರು 5 ರಿಂದ 10 ನಿಮಿಷಗಳ ಲೈಂಗಿಕ ಕ್ರಿಯೆಯ ಬಳಿಕ ಸ್ವಲನ ಮಾಡುತ್ತಾರೆ. ಅದರಲ್ಲೂ 7 ರಿಂದ 13 ನಿಮಿಷಗಳ ಲೈಂಗಿಕ ಕ್ರಿಯೆಯು ಆರೋಗ್ಯಕರ ಎಂದು ಹೇಳಬಹುದು. ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ದೀರ್ಘಕಾಲದ ಸಂಭೋಗ ಹೆಚ್ಚು ತೃಪ್ತಿ ಕೊಡುತ್ತದೆ ಎಂಬ ಭಾವನೆ ಇರುತ್ತದೆ. ಅಂದ್ರೆ ಲೈಂಗಿಕ ಕ್ರಿಯೆ ಎಷ್ಟು ದೀರ್ಘಾವಧಿ ಸಮಯದವರೆಗೆ ಇರುತ್ತದೆ ಎನ್ನುವುದು ಮುಖ್ಯವಲ್ಲ, ಬದಲಿಗೆ ಲೈಂಗಿಕ ಕ್ರಿಯೆಯನ್ನು ನೀವು ಎಷ್ಟು ಆನಂದಿಸುತ್ತೀರಿ ಎನ್ನುವುದು ಮುಖ್ಯ. ಹಾಗಾಗಿ ಸಂಗಾತಿಗಳು ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿಕೊಳ್ಳಬೇಕು. ಇಬ್ಬರ ಇಷ್ಟಗಳ ಬಗ್ಗೆ ಪರಸ್ಪರ ಚರ್ಚಿಸಬೇಕು. ಇದರಿಂದ ನಿಮ್ಮ ಲೈಂಗಿಕ ಕ್ರಿಯೆ ದೀರ್ಘಾವಧಿಯವರೆಗೆ ಇರುವಂತೆ ನೋಡಿಕೊಳ್ಳಲು ಸಹಕಾರಿಯಾಗಿದೆ. ಇನ್ನು ಮುಖ್ಯವಾಗಿ ಲೈಂಗಿಕ ಕ್ರಿಯೆ ತುಂಬಾ ದೀರ್ಘವಾದರೆ ಏನಾಗುತ್ತದೆ ಅಂತ ನೋಡೋದಾದ್ರೆ, ಲೈಂಗಿಕ ಕ್ರಿಯೆ ದೀರ್ಘವಾಗಿದ್ದಷ್ಟು ಉತ್ತಮ ಎಂಬ ಅಭಿಪ್ರಾಯ ಅನೇಕರಲ್ಲಿದೆ. ಆದರೆ ಇದು ನಿಜವಲ್ಲ. ದೀರ್ಘ ಲೈಂಗಿಕತೆಯು ಅನೇಕ ದೋಷಗಳನ್ನು ಹೊಂದಿರುತ್ತದೆ. ಅತಿ ಹೆಚ್ಚಿನ ಸಂಭೋಗ ಕ್ರಿಯೆ ಲೈಂಗಿಕ ಕಾಯಿಲೆಗಳಿಗೆ ಕಾರಣವಾಗಬಹುದು. ಹೀಗಾಗಿ ದೀರ್ಘವಾದಿ ಲೈಂಗಿಕ ಕ್ರಿಯೆಯಿಂದ ದೂರವಿರುವುದೇ ಉತ್ತಮ ಎನ್ನುವುದು ತಜ್ಞರ ಅಭಿಪ್ರಾಯ ಆಗಿದೆ. ಸ್ನೇಹಿತರೆ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.